ವರ್ಷಾಂತ್ಯವನ್ನ ಸಂಭ್ರಮದಿಂದ ಕಳೆಯಲು ಉಡುಪಿಗೆ ಆಗಮಿಸುವ ಪ್ರವಾಸಿಗರಿಗೆ ಈ ಬಾರಿ ಬಿಸಿಲಿನ ಬೇಗೆಯ ಜೊತೆ ಟ್ರಾಫಿಕ್ ಬಿಸಿ ಎದುರು ನೋಡುತ್ತಿದೆ. ಮಹಾನಗರಗಳಲ್ಲಿ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತು ನೆಮ್ಮದಿಯ ದಿನ ಕಳೆಯಲು ಉಡುಪಿಗೆ ಆಗಮಿಸುವ ಪ್ರವಾಸಿಗರಿಗೆ ಹೊಸ ಟ್ರಾಫಿಕ್ ಸಿಗ್ನಲ್ ಸ್ವಲ್ಪ ತಲೆನೋವಾಗಬಹುದು. ಯಾಕೆಂದ್ರೆ ಮೊದಲ ಬಾರಿಗೆ ಉಡುಪಿ ನಗರದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಲಾದ ಟ್ರಾಫಿಕ್ ಸಿಗ್ನಲ್ ವಾಹನ ಸವಾರರಿಗೆ ಕಿರಿಕಿರಿಯ ಜೊತೆ ಗೊಂದಲವನ್ನ ಉಂಟು ಮಾಡುತ್ತಿದೆ. ಹೊಸ ವರ್ಷವನ್ನ ಸಂತೋಷದ ಜೊತೆಗೆ ಸ್ವಾಗತ ಮಾಡಬೇಕು ಎಂದಾಕ್ಷಣ ರಾಜ್ಯದ ಉಳಿದ ಜಿಲ್ಲೆಯ ಪ್ರವಾಸಿಗರನ್ನ ಸೆಳೆಯುವುದು ಉಡುಪಿ ಜಿಲ್ಲೆಯ ಸುಂದರವಾದ ಬೀಚ್, ದೈವ ದೇವರುಗಳ ಸ್ಥಳಗಳು. ಹಾಗಾಗಿ ಡಿಸೆಂಬರ್ ತಿಂಗಳಿನಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಪ್ರವಾಸಿಗರು ಉಡುಪಿ ಜಿಲ್ಲೆಯತ್ತ ಮುಖ ಮಾಡುವುದು ಸಹಜ. ಆದ್ರೆ ಈ ಬಾರಿ ಪ್ರವಾಸಿಗರನ್ನ ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಬಿಸಿಲಿನ ಬೇಗೆಯ ಜೊತೆ ಹೊಸದಾಗಿ ಅಳವಡಿಸಲಾಗಿರುವ ಟ್ರಾಫಿಕ್ ಸಿಗ್ನಲ್ಗಳು ಕೂಡ ಬಿಸಿ ಹೆಚ್ಚಿಸಲು ಕಾಯುತ್ತಿದೆ. ಪ್ರಾಯೋಗಿಕವಾಗಿ ಉಡುಪಿಯ ಕಲ್ಸಂಕ ಮತ್ತು ಮಣಿಪಾಲದ ಸರ್ಕಲ್ನಲ್ಲಿ ಅಳವಡಿಸಲಾಗಿರುವ ಟ್ರಾಫಿಕ್ ಸಿಗ್ನಲ್ಗಳು ಜಿಲ್ಲೆಯ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಇದುವರೆಗೆ ಯಾವುದೇ ಟ್ರಾಫಿಕ್ ಭಯವಿಲ್ಲದೆ ಸಂಚರಿಸುತ್ತಿದ್ದ ವಾಹನ ಸವಾರರಿಗೆ ಹೊಸ ಟ್ರಾಫಿಕ್ ಸಿಗ್ನಲ್ಗಳು ಕಟ್ಟಿ ಹಾಕಿದಂತೆ ಭಾಸವಾಗುತ್ತಿದೆ. ಕಿಲೋಮೀಟರ್ ಉದ್ದಕ್ಕೆ ಸರದಿ ಸಾಲಿನಲ್ಲಿ ನಿಂತು ಸಿಗ್ನಲ್ಗಾಗಿ ಕಾಯುತ್ತಿರುವ ವಾಹನ ಸವಾರರು ಗೊಂದಲದ ಜೊತೆಗೆ ಗುಣದಾಡುತ್ತಿರುವುದು ಕಂಡುಬರುತ್ತಿದೆ. ಪೊಲೀಸ್ ಇಲಾಖೆ ಸಾಹೇಬ್ರು ಹೇಳಿದಂಗೆ 9 ತಿಂಗಳ ಹಿಂದೆನೇ ಇದು ಕಾನ್ಸೆಪ್ಟ್ ಇನ್ಸೆಪ್ಷನ್ ಆಗಿರೋದು. ನಮಗೆ ರಿಕ್ವೆಸ್ಟು ಕೊಟ್ಟಿದ್ರು. ನಾವು ಅದನ್ನೆಲ್ಲ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅಪ್ರೂವ್ ತೊಗೊಂಡು ಟೆಂಡರ್ ಕರೆದು ಇವಾಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನಾವೆಲ್ಲ ಟೂರಿಸ್ಟ್ಗಳಿಗೂ ಆಯಿತು, ಇಲ್ಲಿಯ ನಾಗರಿಕರಿಗಾಯಿತು ಹೇಳೋದಂದರೆ ಸ್ವಲ್ಪ ನಿಮಗೆ ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಸಮಯ ತಗೊಳುತ್ತೆ. ಬಟ್ ಹೊಂದ್ಕೊಂಡ್ರೆ ಇದು ಸೈಂಟಿಫಿಕ್ ಆಗಿ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು ಅಂತ ಹೇಳ್ತೇನೆ. ಇನ್ನು ಉಡುಪಿ ನಗರದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿರುವ ಟ್ರಾಫಿಕ್ ಸಿಗ್ನಲ್ಗಳಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳ ಕುರಿತು ಸರಿಯಾದ ಮಾಹಿತಿ ಇಲ್ಲದ ಬಹುತೇಕ ಸವಾರರು ಹೊಸದಾಗಿ ಅಳವಡಿಸಲಾಗಿರುವ ಟ್ರಾಫಿಕ್ ಸಿಗ್ನಲ್ಗಳನ್ನು ನೋಡಿ ಗೊಂದಲಕ್ಕೆ ಈಡಾದ ಘಟನೆಗಳು ನಡೆಯುತ್ತಿದೆ. ಪ್ರತಿ ಸರ್ಕಲ್ನಲ್ಲೂ ಕೂಡ ಫ್ರೀ ಲೆಫ್ಟ್ ವ್ಯವಸ್ಥೆ ಮಾಡಿದ್ರೂ ಕೂಡ ವಾಹನ ಸವಾರರಿಗೆ ಅದರ ಬಳಕೆಯ ಕುರಿತು ಸರಿಯಾದ ಮಾಹಿತಿ ಇಲ್ಲದ ಕಾರಣ ಟ್ರಾಫಿಕ್ ಜಾಮ್ಗಳು ದಿನವಿಡೀ ನಡೆಯುತ್ತಿದೆ. ಇಂದು ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದ ಬಳಿಕ ಅದರ ಕಾರ್ಯವೈಖರಿಯನ್ನ ಗಮನಿಸಲು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮತ್ತು ನಗರಸಭೆಯ ಆಯುಕ್ತ ಮಹಂತೇಶ ಮಣಿಪಾಲ ಸರ್ಕಲ್ ಮತ್ತು ಉಡುಪಿಯ ಕಲ್ಸಂಕ ಸರ್ಕಲ್ ಬಳಿ ಸಾಧಕ ಬಾಧಕಗಳ ಕುರಿತು ಪರಿಶೀಲನೆಯನ್ನ ನಡೆಸಿದ್ರು. ವಾಹನ ಸವಾರರ ಗೊಂದಲ ಗಮನಿಸಿದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಕುರಿತು ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿ ಅಧಿಕಾರಿಗಳು ಈ ಸಂದರ್ಭ ತಿಳಿಸಿದ್ದಾರೆ. ಸುಮಾರು 9 ತಿಂಗಳ ಮುಂಚೆ ಉಡುಪಿ ಮುನ್ಸಿಪಾಲಿಟಿಗೆ ಹಳೆ ಎಸ್ ಪಿ ಆಗಿರುವಂಥ ಅರುಣ್ ಕುಮಾರ್ ಸರ್ ಕೆಲವೊಂದು ಕಡೆ ಟ್ರಾಫಿಕ್ ಸಿಗ್ನಲ್ ಆಗುವ ಬಗ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಅದಕ್ಕೆ ತಕ್ಕದಾಗಿ ಮುನ್ಸಿಪಾಲಿಟಿದವರು ಸದ್ಯಕ್ಕೆ 2 ಸಿಗ್ನಲ್ದು ಫಂಡಿಂಗ್ ಅಪ್ರೂವ್ ಮಾಡಿ ಕನ್ಸ್ಟ್ರಕ್ಷನ್ ಮುಗಿಸಿದ್ದಾರೆ. ಆಲ್ರೆಡಿ ಒಂದು ಕಲ್ಸಂಕ ಜಂಕ್ಷನಲ್ಲಿ ಆಲ್ರೆಡಿ ಟ್ರಾಫಿಕ್ ಸಿಗ್ನಲ್ ನಡೀತಾ ಇದೆ. ಅದೇ ರೀತಿ ಈಗ ಸಿಂಡಿಕೇಟ್ ಸರ್ಕಲಲ್ಲೂ ಸಿಗ್ನಲನ್ನು ಅಳವಡಿಸಿದ್ದೀವಿ. ಇದು ಪೀಕ್ ಟ್ರಾಫಿಕ್ ಟೈಮಲ್ಲಿ ಮತ್ತು ಸ್ಯಾಟರ್ಡೆ ಸಂಡೇ ಟೈಮ್ಗಳಲ್ಲಿ ತುಂಬ ಕನ್ಫ್ಯೂಷನ್ ಇರುವಂಥ ಒಂದು ಜಂಕ್ಷನ್. ಇದು ಇನ್ನೂ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ KMC ಮತ್ತು ಇತರ ಹಾಸ್ಪಿಟ್ಲ್ಗಳಿಗೆ ಆಂಬುಲೆನ್ಸಸ್ ಹೋಗುವಂಥ ದಾರಿ ಇದೆ. ಹಾಗಾಗಿ ಇದನ್ನು ಯಾವಾಗಲೂ ಕ್ಲಿಯರ್ ಇಟ್ಕೋಬೇಕು ಅಥವಾ ಟ್ರಾಫಿಕ್ ಕನ್ಫ್ಯೂಷನ್ ಇರಬಾರ್ದು ಅಂತ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿಗ್ನಲನ್ನು ಅಳವಡಿಸಿದ್ದೀವಿ. ಅದರಲ್ಲೂ ನಾವು ಕಲ್ಸಂಕದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ಥರ ಸ್ಟಡಿ ಮಾಡ್ತಿದ್ದೀವಿ, ಏನು ಏರುಪೇರುಗಳಿದೆ, ಸಮಸ್ಯೆಗಳಿದೆ ಅಂಥದ್ದು. ಉದಾಹರಣೆಗೆ ಇಲ್ಲಿ ಈ ಜಂಕ್ಷನ್ದ ಲೆಫ್ಟಿಗೆ ಟರ್ನ್ ಮಾಡೋ ಕಡೆ ಸ್ವಲ್ಪ ನಾವು ಫ್ರೀ ಲೆಫ್ಟಿಗೋಸ್ಕರ ಸೈಡ್ ಕಟ್ ಮಾಡಬೇಕಾಗ್ತದೆ. ಅದು ಒಂದು ವಿಚಾರ ಇದ್ದರೆ ಸ್ವಲ್ಪ ಅಪ್ ಸ್ಲೋಪ್ ಇದೆ. ಈ ಜಂಕ್ಷನ್ಗೆ ಬರುವಂಥದ್ದು ಸ್ಲೋಪ್ ಹೈ ಇದೆ. ಸೊ ಹೆವಿ ವೆಹಿಕಲ್ಸ್ ಹಿಂದೆ ರೋಲ್ ಆಗಲಿಕ್ಕೆ ಸಾಧನೆ ಇದೆ ಅಂತ ಒಂದು ಕನ್ಸರ್ನ್ ಹೇಳಿದ್ದಾರೆ. ಅದಕ್ಕೆ ತಕ್ಕದಾಗಿ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ಮೆಂಟ್ಸ್ ಈಗ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇದುವರೆಗೆ ಯಾವುದೇ ಹಂಗಿಲ್ಲದೆ ಟ್ರಾಫಿಕ್ನ ಪರಿವೇ ಇಲ್ಲದೆ ವಾಹನ ಚಲಾಯಿಸುತ್ತಿದ್ದ ಸವಾರರಿಗೆ ಟ್ರಾಫಿಕ್ ಸಿಗ್ನಲ್ ಕಿರಿಕಿರಿಯ ಜೊತೆಗೆ ಗೊಂದಲವನ್ನ ನೀಡುತ್ತಿದೆ. ಮುಂದೆ ಟ್ರಾಫಿಕ್ ಸಿಗ್ನಲ್ಗಳ ಬಳಕೆ ಪರಿಪಾಠವಾಗುವ ತನಕವೂ ಈ ಗೊಂದಲ ಹೀಗೆ ಮುಂದುವರಿಯುವ ಸಾಧ್ಯತೆ ಇದ್ದು ಅಧಿಕಾರಿಗಳು ಈ ಗೊಂದಲ ನಿವಾರಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಕಾದು ನೋಡಬೇಕಿದೆ.